ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಮುಷ್ಕರ ಮಾಡೋದಕ್ಕೆ ಅಂತ ಮುಂದಾದ್ರು. ಸರ್ಕಾರ ಏನೋ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟರು ಕೂಡ ಈ ಕ್ಷಣಕ್ಕೆ ಸಾರಿಗೆ ನೌಕರರ ಆಕ್ರೋಶ ಹೆಂಗಿದೆ ಅಂದ್ರೆ 26 ತಿಂಗಳ ಅರಿಯರ್ಸ್ ಬಿಡುಗಡೆ ಹೆಸರಲ್ಲಿ ಕಾಲಹರಣ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದನ್ನ ನೌಕರರು ಪ್ರಶ್ನೆ ಮಾಡ್ತಿದ್ದಾರೆ. ಮುಷ್ಕರದ ವೇಳೆ ಘೋಷಣೆ ಮಾಡಿದ್ದ ಅರಿಯರ್ಸ್ ನೌಕರರ ಕೈ ಸೇರೋದು ಯಾವಾಗ, ಸರ್ಕಾರ ಘೋಷಣೆ ಕಾರ್ಯ ರೂಪಕ್ಕೆ ಬರೋದು ಯಾವತ್ತು, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮುಷ್ಕರದ ವೇಳೆ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಅಂತ ಘೋಷಣೆ ಮಾಡ್ತು. ಕೆಎಸ್ಆರ್ಟಿಸಿ ಎಂಡಿ ಮೂಲಕ ಪ್ರತಿಭಟನಾ ನಿರತರಿಗೆ ಸರ್ಕಾರ ಈ ಮಾಹಿತಿಯನ್ನ ತಲುಪಿಸಿತ್ತು. ಇಂದೇ ಸಿಕ್ಕಬಿಡುತ್ತೆ ಅಂದುಕೊಂಡಿದ್ದ ಸಾರಿಗೆ ನೌಕರರಿಗೆ ಸರ್ಕಾರ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. 26 ತಿಂಗಳ ಹಿಂಬಾಕಿ ಮೊತ್ತ 1271.92 ಕೋಟಿಗೆ ಕಾಯಬೇಕಂತೆ ವರ್ಷ ಪೂರ್ತಿ. ಬಜೆಟ್ನಲ್ಲಿ ಸರ್ಕಾರ ಅನುದಾನವನ್ನ ಮೀಸಲಿಟ್ಟು ನಂತರ ಹಂಚಿಕೆ ಮಾಡೋ ಸಾಧ್ಯತೆ ಇದೆ. ಅಧಿಕೃತ ಆದೇಶ ಆದರೂ ಕೂಡ ಈ ಕ್ಷಣಕ್ಕೂ ಹಣ ಕೈ ಸೇರ್ತಾ ಇಲ್ಲ ಅಂತ ನೌಕರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ ನಾವು ಇಮಿಡಿಯೇಟ್ ಈಗ ಬಜೆಟ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನ ಇಟ್ಟು ಆ ಒಂದು ಹಣವನ್ನು ಪಡ್ಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ತಲುಪಿಸ್ತೇವೆ. ಒಂದು ಕೋವಿಡ್ ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿದೆ. ಈಗ ನಾವು ಇಮಿಡಿಯೇಟ್ ಈಗ ಬಜೆಟ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನ ಇಟ್ಟು ಆ ಒಂದು ಹಣವನ್ನು ಸಂದರ್ಭದಲ್ಲಿ ಇದ್ದಂತ ಒಂದು ವೇತನ ಬಾಕಿಯನ್ನು ಕೊಡೋದಕ್ಕೂ ಒಪ್ಕೊಂಡಿದ್ದಾರೆ. ಸೊ ಹೀಗೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.